ಇವತ್ತು ನಾನು ನಿಮಗೆಲ್ಲರಿಗೂ ವೇದ ಅನ್ನೋ ಬಾಲಕನ ಕತೆ ಹೇಳಬೇಕಂತಿದ್ದೇನೆ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ವೇದವೆಂದರೆ ಜ್ಞಾನವೆಂದರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು 4 ಹೆಸರಿನಿಂದ ಪ್ರಸಿದ್ಧವಾಗಿವೆ. ಇವುಗಳಿಗೆ ಉಪವೇದವೂ ಉಂಟು. ವೇದಗಳು ಬ್ರಹ್ಮನಿಂದ ಹುಟ್ಟಿದ್ದಂತೆ. ಅದಕ್ಕೆ ಇವುಗಳು ಒಬ್ಬನದ್ದೇ ರಚನೆ ಅಲ್ಲ, ಅನೇಕ ಅನುಭಾವಿಕರ ಅಪಾರ ಜ್ಞಾನ ರಾಶಿ. ಆ ವೇದ ಅನ್ನೋ ಹೆಸರಿನಂತೆ ಬಾಲಕನೊಬ್ಬ ಇದ್ದ. ಬಹುಶಃ ವೇದಾಧ್ಯಯನ ಇದ್ದ ಕಾರಣ ಅವನಿಗೆ ಆ ಹೆಸರು ಅನ್ವರ್ಥವಾಗಿ ಬಂದಿರಬೇಕು. ವೇದನು ಅಯೋಧಾದೋಮ್ಯರ ಶಿಷ್ಯನಾಗಿದ್ದನು. ವಿದ್ಯೆಯನ್ನು ಕಲಿಯಬೇಕಾದರೆ ಗುರುಸೇವೆ ಮಾಡಬೇಕಿದ್ದ ಕಾಲವಾಗಿತ್ತದು. ಗುರುಗಳ ಜೊತೆಗೆ ಇದ್ದು ಅವನು ಸಕಲ ವಿದ್ಯಾಪಾರಂಗತನಾಗಿದ್ದನು. ಗುರುಗಳು ಒಂದು ದಿನ ಅವನನ್ನು ಹತ್ತಿರಕ್ಕೆ ಕರೆದು, ಮಗು, ನೀನು ಎಲ್ಲ ವಿದ್ಯೆಯನ್ನು ಕಲಿತಾಗಿದೆ. ನೀನೇ ಇಲ್ಲಿದ್ದು ಕಲಿಯಬೇಕಾದದ್ದು ಏನೂ ಇಲ್ಲ. ಆದರೂ ಸ್ವಲ್ಪ ದಿನ ನನ್ನ ಶುಶ್ರೂಷೆ ಮಾಡುತ್ತಾ ಇಲ್ಲೇ ಇರಬೇಕು ಎನ್ನುವುದು ನನ್ನ ಆಸೆ ಎಂದರು. ಗುರುಗಳ ಮಾತಿಗೆ ಶಿಷ್ಯ ಶಿರಸಾವಹಿಸಿದನು. ಅದೊಂದು ಮಳೆಗಾಲ ದಿನ. ಬಾನಲ್ಲಿ ದಟ್ಟ ಮೋಡಗಳು ಕವಿದಿತ್ತು. ಗುರುಬಂಧುಗಳು ಗದ್ದೆ ಉಳ್ದಕ್ಕೆ ಹೋಗುವಾಗ ಜೊತೆಯಲ್ಲಿ ಆತನನ್ನೂ ಕರೆದುಕೊಂಡು ಹೋದರು. ಎತ್ತುವ ಬದಲಿಗೆ ಆತನನ್ನೇ ನೇಗಿಲಿಗೆ ಹೊಡೆದರು. ವೇದನು ಪ್ರತಿ ಮಾತನಾಡದೆ ನೊಗವನ್ನು ಹೊತ್ತು ನಡೆದನು. ಆಗಸವೇ ಬೆರೆದಂತೆ ಮಳೆ ಸುರಿಯಲಾರಂಭಿಸಿದ್ದು. ಗುರುಬಂಧುಗಳು ಆತನಿಗೆ ಗೊರಬೂ ನೀಡಲಿಲ್ಲ. ಗುರುಬಂಧುಗಳಿಗೆ ಹಸಿವು ಆರಂಭವಾಯಿತು. ಅವನನ್ನು ಮಧ್ಯಗದ್ದೆಯಲ್ಲಿ ನಿಲ್ಲಿಸಿ ತಾವು ಮೇಲೆ ಬಂದರು. ತಮ್ಮ ಬುದ್ಧಿದ್ದ ಆಹಾರವನ್ನು ತಿನ್ನು ತೇಗಿದರು. ವೇದನು ಹಸಿವಿಂದ ತತ್ತರಿಸಿದರು. ಆದರೂ ಸಿಡುಕದೆ ದುಡುಕದೆ, ಹಸಿವು ಬಾಯಾರಿಕೆಯನ್ನು ಲಕ್ಷಿಸದೆ, ಚಳಿ ಗಾಳಿ ಮಳೆಯನ್ನು ಲಕ್ಷಿಸದೆ ಶಿಲಾ ಪ್ರತಿಮೆಯಂತೆ ಗದ್ದೆಯಲ್ಲಿ ನಿಲ್ಲಿದ್ದನು. ಇಡೀ ಹೊತ್ತು ಆರಂಭವಾಯಿತು. ಗುರುಗಳು ಆಶ್ರಮಕ್ಕೆ ಹೋಗುವ ಮುನ್ನ, ಎಲ್ಲ ಹುಡುಗ, ನಾವು ಆಶ್ರಮಕ್ಕೆ ಹೋಗುತ್ತೇವೆ, ನೀನು ನಮ್ಮ ಜೊತೆ ಬರಬೇಡ. ಸ್ವಲ್ಪ ಮಳೆ ನಿಲ್ಲದೆ ಎತ್ತುಗಳನ್ನು ಮೇಯಿಸಿ ಸ್ನಾನ ಮಾಡಿಸಿ ಮತ್ತೆ ಬಾ ಎಂದರು. ಎಲ್ಲ ಕೆಲಸ ಮಾಡಿ ಗುರುಕುಲಕ್ಕೆ ಬಂದು ಊಟ ಮಾಡಿ ಗುರುಗಳ ಪಾದವನ್ನು ಒತ್ತುತ್ತಾ ಅವರು ನಿದ್ರಿಸಿದ ಬಳಿಕ ತಾನು ನಿದ್ರಿಸುತ್ತಿದ್ದನು. ಪ್ರಾತಃ ಕಾಲದಲ್ಲಿ ಎಲ್ಲರೂ ಏಳುವ ಮುನ್ನ ತಾನು ಹೇಳುತ್ತಿದ್ದನು. ಗದ್ದೆ ಉಳುವುದು, ದನ ಮೇಯಿಸುವುದು, ವಸ್ತ್ರ ತೊಳೆಯುವುದು, ಕಟ್ಟಿಗೆ ತರುವುದು, ತರಕಾರಿ ಹೆಚ್ಚುವುದು ಇತ್ಯಾದಿ ಕೆಲಸವನ್ನು ಮಾಡುತ್ತಾ ತಾನೊಬ್ಬ ಮಹಾನ್ ವಿದ್ಯಾವಂತನು. ಅಹಂಕಾರವನ್ನು ತಾಳದೆ ಸ್ಥಿತಪ್ರಜ್ಞನಾಗಿದ್ದನು. ಶಿಷ್ಯನ ತಾಳ್ಮೆ ಮತ್ತು ಶ್ರದ್ಧೆಯ ಫಲವಾಗಿ ಗುರುಗಳು ಸುಪ್ರೀತರಾದರು. ಶಿಷ್ಯನನ್ನು ಹತ್ತಿರಕ್ಕೆ ಕರೆದು, ಮಗು, ನೀನು ಎಲ್ಲ ನನ್ನ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದೆ. ಸಹನೆ, ವಿಧೇಯತೆ, ನಿರಹಂಕಾರ, ಕಷ್ಟ ಸಹಿಷ್ಣುತೆ ಮುಂತಾದ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಕೊಳ್ಳುವುದೇ ನಿಜವಾದ ವಿದ್ಯೆ. ನೀನೀಗ ವಿದ್ಯಾವಂತನಾದೆ. ವೇದ ಎಂಬ ಹೆಸರಿನಂತೆ ನೀನು ಜ್ಞಾನ ಸಂಪನ್ನ. ಇನ್ನು ಮೇಲೆ ನಿನ್ನ ಇಷ್ಟವಂತ ಕಡೆ ಹೋಗಬಹುದು ಎಂದು ಹರಸಿ ಬೀಳ್ಕೊಟ್ಟರು. ವೇದನು ಗುರುದಕ್ಷಿಣೆಯನ್ನು ಸಲ್ಲಿಸಿ ತನ್ನ ಮನೆಗೆ ಹೋದ. ಈ ಕಥೆಯ ನೀತಿ ಏನೆಂದರೆ, ಪುಸ್ತಕ ವಿದ್ಯೆಯಷ್ಟೇ ಜೀವನ ವಿದ್ಯೆಯೂ ಮುಖ್ಯ ಎನ್ನುವುದಕ್ಕೆ ವೇದ ಉತ್ತಮ ಆದರ್ಶ. ಧನ್ಯವಾದಗಳು.